ಕುಮಟಾ ತಾಲೂಕಿನ ದೀವಳ್ಳಿಯ ಅಟ್ಲಗುಂಡಿ ಸೇತುವೆ ಶಿಥಿಲದಿಂದಾಗಿ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸ್ಥಗಿತಗೊಳಿಸಿದ್ದು, ಸಂತೆಗುಳಿ ಹಾಗೂ ಸೊಪ್ಪಿನಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂರಾರು ವಿದ್ಯಾರ್ಥಿಗಳು, ಸಾರ್ವಜನಿಕರು ಗುರುವಾರ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ದೀವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎದುರು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆಗಿಳಿದ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸಿದ್ದಾಪುರದವರೆಗೆ ಆರಂಭಿಸಲೇಬೇಕು ಮತ್ತು ಹೊಸದಾಗಿ ಸೇತುವೆ ನಿರ್ಮಾಣ ಆಗಲೇಬೇಕು ಎಂದು ಘೋಷಣೆಗಳನ್ನು ಕೂಗಿ ಅಧಿಕಾರಿಗಳ ಗಮನ ಸೆಳೆದರು. ಅಧಿಕಾರಿಗಳು ಸ್ಥಳಕ್ಕೆ ಬಂದು ತಮ್ಮ ಬೇಡಿಕೆ ಈಡೇರಿಸುವವರೆಗೆ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನೆ ಮುಂದುವರೆಸಿದ್ರು. ನಂತರ ತಹಶೀಲ್ದಾರ್ ಸತೀಶ್ ಗೌಡ, ಪಿಎಸ್ಐ ಮಂಜುನಾಥ್ ಗೌಡರ್, ಪಿಡಬ್ಲ್ಯೂಡಿ ಎಇ ಎಂಪಿ ನಾಯ್ಕ್ ಹಾಗೂ ಸಹಾಯಕ ಇಂಜಿನಿಯರ್ ಸೋಮನಾಥ್ ಸ್ಥಳಕ್ಕಾಗಮಿಸಿ ಸಮಸ್ಯೆ ಆಲಿಸಿದ್ರು. ಈ ವೇಳೆ ಸಂತೆಗುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ನಾಯ್ಕ್, ವಿನಾಯಕ್ ಭಟ್ ಮಾತನಾಡಿ, ಸೇತುವೆ ಶಿಥಿಲವಾಗಿದೆ ಎಂದು ಬಸ್ ಬಿಡ್ತಿಲ್ಲ. ಇದರಿಂದ ನೂರಾರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ರೈತರಿಗೆ ತೀವ್ರ ಸಮಸ್ಯೆ ಎದುರಾಗಿದೆ. ಸೇತುವೆ ನಿರ್ಮಾಣ ಕಾರ್ಯ ನಂತರದಲ್ಲಿ ಮಾಡಿ, ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬಸ್ ಸಂಚಾರ ಆರಂಭಿಸಬೇಕು. ಸಂತೆಗುಳಿ ಹಾಗೂ ಸೊಪ್ಪಿನಹೊಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 11,000ಕ್ಕೂ ಅಧಿಕ ಜನಸಂಖ್ಯೆ ಇದೆ. ಬಸ್ ಸಂಚಾರ ಇಲ್ಲದ ಕಾರಣ ಒಂದು ವಾರದಿಂದ ಸಮಸ್ಯೆ ಎದುರಿಸುತ್ತಿದ್ದೇವೆ. ಚಂದಾವರ, ಹೊಸಾಡು, ಹಟ್ಟಿಕೇರಿ, ಮರಾಕಲ್, ಕಂದವಳ್ಳಿ, ಪುರಸಗೋಡು ಭಾಗದ 182 ವಿದ್ಯಾರ್ಥಿಗಳು, 24 ಗ್ರಾಮಗಳ 300ಕ್ಕೂ ಅಧಿಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಮಸ್ಯೆ ಎದುರಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ತಾತ್ಕಾಲಿಕವಾಗಿ ಸೇತುವೆ ದುರಸ್ತಿ ಮಾಡಿ ಬಸ್ ಸಂಚಾರ ಆರಂಭಿಸಬೇಕು ಎಂದು ಆಗ್ರಹಿಸಿದರು. ನಾವೆಲ್ಲ ಸಮಾನ ಮನಸ್ಕರ ನಾಗರಿಕರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ಒಂದು ದಿನ ಇಲ್ಲಿ ಒಂದು ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ನಡೆಸಿದ್ದೇವೆ. ನಮಗೆ 2 ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಂದರೆ ಸಂತೆಗುಳಿ, ಸೊಪ್ಪಿನಹೊಸಳ್ಳಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕನಿಷ್ಠ 11,000 ಜನಸಂಖ್ಯೆ ಇದ್ದಾರೆ. ಆ ಒಂದು ಜನಸಂಖ್ಯೆ ಕುಮಟಾಕ್ಕೂ ಹೋಗೋಕ್ಕಾಗದೆ, ಈ ಕಡೆ ಸಿದ್ದಾಪುರಕ್ಕೂ ಸಂಪರ್ಕ ಇಲ್ಲದೆ, ಬಸ್ಸಿನ ಸಂಚಾರ ಇಲ್ಲದಾಗಿದೆ. 11,000ಕ್ಕಿಂತ ಹೆಚ್ಚು ಜನ ಇವತ್ತು ಒಂದು ವಾರದಿಂದ ತೊಂದರೆ ಅನುಭವಿಸ್ತಾ ಇದ್ದಾವೆ. ಆ ತೊಂದರೆಯನ್ನು ತಕ್ಷಣ ಸರ್ಕಾರದವರು, ಜಿಲ್ಲಾಡಳಿತದವರು, ಅಧಿಕಾರಿಗಳು ಗಮನ ಹರಿಸಿ ಆ ಒಂದು ಬ್ರಿಡ್ಜಿನ ಅಡಿಗೆ ಏನು ಒಂದು ಸಪೋರ್ಟಿವನ್ನು ಯಾವುದೇ ರೀತಿಯಲ್ಲಿ ಸಪೋರ್ಟ್ ಆಗಿ ಮಾಡಿ ತಕ್ಷಣ KSRTC ಬಸ್ಸನ್ನು ಕುಮಟಾ ಟು ಸಿದ್ದಾಪುರಕ್ಕೆ ಓಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಇಲ್ಲದೆ ಹೋದರೆ ಈ ಒಂದು 11,000 ಜನಸಂಖ್ಯೆ ಯಾವುದೇ ಸಂಪರ್ಕ ಇಲ್ಲದೆ ಈಗಾಗಲೇ ಅತಂತ್ರರಾಗಿದ್ದಾರೆ. ಜೊತೆಗೆ ಚಂದಾವರ, ಹೊಸಾಡು, ಹಟ್ಟಿಕೇರಿ, ಮರಾಕಲ್ಲು, ಕಂದೊಳ್ಳಿ, ಸಾಂತಕಲ್ಲು, ಪುರಸಗೋಡು ಈ ರೀತಿಯ ಅಲ್ಲಿಂದ ಒಂದು 182 ಹೈಸ್ಕೂಲ್ ವಿದ್ಯಾರ್ಥಿಗಳು ಪ್ರತಿದಿನ ಸಂತೆಗುಳಿ KPSC ಕನ್ನಡ ಶಾಲೆಗೆ ಬರ್ತಾ ಇದ್ದಾರೆ. ಆ ಒಂದು ಶಾಲಾ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ 6 ರಿಂದ 7 ಕಿಲೋಮೀಟರ್ ನಡೀತಕ್ಕಂಥ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ನಡೀತಕ್ಕಂಥ ಒಂದು ವ್ಯವಸ್ಥೆಯನ್ನು ದಯವಿಟ್ಟು ಇಲಾಖಾ ಅಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ ತಪ್ಪಿಸಬೇಕು ತಕ್ಷಣ ಹೇಳ್ತಕ್ಕಂಥ ವಿನಂತಿಯನ್ನು ಮಾಡ್ತೇವೆ. ಪಿಡಬ್ಲ್ಯೂಡಿ ಎಇ ಎಂಪಿ ನಾಯ್ಕ್ ಪ್ರತಿಕ್ರಿಯೆ ನೀಡಿ, ಸದ್ಯದ ಪರಿಸ್ಥಿತಿಗೆ ಸೇತುವೆಗೆ ಜಾಕೆಟಿಂಗ್ ವ್ಯವಸ್ಥೆ ಮಾಡಬಹುದು, ಆದರೆ ನೀರು ಹರಿಯುತ್ತಿರುವುದರಿಂದ ಕಾಮಗಾರಿಗೆ ತೊಡಕಾಗಲಿದೆ. ಮಳೆ ನಿಂತಲ್ಲಿ ಕಾಮಗಾರಿ ಆರಂಭಿಸಿ ಪೂರ್ಣಗೊಳಿಸಿದ ಬಳಿಕ ಬಸ್ ಸಂಚಾರಕ್ಕೆ ಪರವಾನಗಿ ನೀಡುತ್ತೇವೆ. ಕಾರವಾರದಿಂದ ನಮ್ಮ ಮೇಲಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ನಡೆಸಲಿದ್ದು, ಅವರ ಸೂಚನೆಯಂತೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ತಹಶೀಲ್ದಾರ್ ಸತೀಶ್ ಗೌಡ ಮಾತನಾಡಿ, ಭಾರೀ ಮಳೆಗೆ ಸೇತುವೆ ಕುಸಿದಿದೆ. ಹೀಗಾಗಿ ಸುರಕ್ಷತಾ ದೃಷ್ಟಿಯಿಂದ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಈ ಬಗ್ಗೆ ಘಟಕ ವ್ಯವಸ್ಥಾಪಕರನ್ನು ಸಂಪರ್ಕಿಸಿದ್ದು, ಭಾರೀ ವಾಹನ ಓಡಾಟಕ್ಕೆ ನಿಷೇಧ ಹಾಕಿದ್ದು, ಬಸ್ ಸಂಚರಿಸಲು ಪಿಡಬ್ಲ್ಯೂಡಿ ಇಲಾಖೆ ಲಿಖಿತವಾಗಿ ಪರವಾನಗಿ ನೀಡಿದ್ದಲ್ಲಿ ಬಸ್ ಸಂಚಾರ ಆರಂಭಿಸುತ್ತೇವೆ ಎಂದು ಹೇಳಿದ್ದಾರೆ. ಕಳೆದ ಒಂದು ವಾರದಿಂದ ಸತತವಾಗಿ ಮಳೆಯಿಂದ ಈ ದಿವಳ್ಳಿ ಗ್ರಾಮದಲ್ಲಿರುವಂಥ ಒಂದು ಸೇತುವೆ ಕುಸಿದಿದೆ. ಭಾರೀ ವಾಹನ ಸಂಚಾರವನ್ನು ಪಿಡಬ್ಲ್ಯೂಡಿ ಇಲಾಖೆಯಿಂದ ಅದು ನಿಷೇಧ ಮಾಡಲಿಕ್ಕೆ ಬೋರ್ಡ್ ಹಾಕಿದ್ದಾರೆ. ಈ ಕುರಿತಂತೆ ನಾನು ಸಂಬಂಧಪಟ್ಟ KSRTC ಡಿಪೋ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಅವರು ಏನು ಹೇಳ್ತಾರೆ ಅಂತಂದರೆ, ಈಗ ಅಲ್ಲಿ ಭಾರೀ ವಾಹನ ಸಂಚಾರವನ್ನು ನಿಷೇಧ ಮಾಡಿದಾಗ್ಯೂ ಕೂಡ ನಾವು ವೆಹಿಕಲ್ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮಗೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ನಮಗೆ ಒಂದು ಪತ್ರ ಬಂದಲ್ಲಿ ನಾವು ಗಾಡಿ ಬಿಡಲಾಗುವುದು ಅಂತ ತಿಳಿಸಿರ್ತಾರೆ. ವಿದ್ಯಾರ್ಥಿಗಳ ಗೋಳು ನೋಡಲು ಆಗ್ತಿಲ್ಲ, ಖಾಲಿ ಬಸ್ಸನ್ನಾದರೂ ಬಿಡಬೇಕು. ಬಸ್ ಸಂಚಾರ ಶುಕ್ರವಾರದಿಂದಲೇ ಆರಂಭಿಸಬೇಕು. ಇಲ್ಲ ಕುಮಟಾದಲ್ಲಿ ವಿದ್ಯಾರ್ಥಿಗಳು ಉಳಿದುಕೊಳ್ಳಲು ವ್ಯವಸ್ಥೆ ಕಲ್ಪಿಸಿಕೊಡಿ. ಅದು ಆಗದಿದ್ದಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ರಸ್ತೆ ತಡೆದು ಉಗ್ರ ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ.
ಈ ವೇಳೆ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೈಲಾ ಗಜಾನನ್ ನಾಯ್ಕ್, ಸದಸ್ಯ ಜಮಾಲ್ ಸಾಬ್, ಹಸನ್ ಸಾಬ್, ಇಬ್ರಾಹಿಂ ಸಾಬ್, ಹನುಮಂತಗೌಡ, ಅಬ್ದುಲ್ ಖಾದರ್ ಸಾಬ್, ಭಾರತಿ ಮುಕ್ರಿ, ನಿವೃತ್ತ ಸೈನಿಕ ಗಜಾನನ್ ನಾಯ್ಕ್, ತುಳಸಿದಾಸ್ ಶೇಟ್, ಮಾಜಿ ಸದಸ್ಯ ಮುಕುಂದ್ ನಾಯ್ಕ್, ನಾಗರಾಜ್ ನಾಯ್ಕ್ ಕೊಳಗೇರಿ, ಶಂಕರ್ ಗೌಡ ಅಜ್ಜಿಗದ್ದೆ, ಕೇಶವ್ ನಾಯ್ಕ್ ಮೊರ್ಸೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ರು. ಇದು ಬ್ರಿಡ್ಜ್ ಅಲ್ಲ, ಅದು ಕೇವಲ 10-11 ಫೂಟ್ ಆಳ ಇರುವಂಥ ಬ್ರಿಡ್ಜ್. ಅದು ಒಂದು ಬಸ್ನಷ್ಟು ಉದ್ದನೂ ಇಲ್ಲ ಬ್ರಿಡ್ಜು. ಅಂಥ ಬ್ರಿಡ್ಜನ್ನು ಸರಿ ಮಾಡಿಕೊಡ್ಲಿಕ್ಕೆ ತತ್ಕ್ಷಣ ಆಗೋದಿಲ್ಲ ಅಂದರೆ ಇವತ್ತು 11,000 ಜನಕ್ಕೆ ತೊಂದರೆ ಆಗ್ತದೆ, 500 ಚಿಲ್ಲರೆ ಸ್ಕೂಲ್ ಹುಡುಗರಿಗೆ ತೊಂದರೆ ಆಗ್ತದೆ. ಅಂಥದ್ದನ್ನು ರಿಪೇರಿ ಮಾಡಿಕೊಡ್ಲಿದ್ರೆ ನಾಚಿಕೆ ವಿಚಾರ ಅಲ್ರಿ ಸರು. ದಯವಿಟ್ಟು ನೀವು ನಾಳೆ ಕಾಲೇ ಬಸ್ಸಾರು ಬಿಡಲೇಬೇಕು. ಇಲ್ಲದೇಗಿದ್ರೆ ನಾವು ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಮಕ್ಕಳನ್ನು ನಾವು ಗೋಲ್ಡ್ ನೋಡ್ಲಿಕ್ಕೆ ಆಗೋದಿಲ್ಲ. ಖಾಲಿ ಬಸ್ ನೀವು ಅಲ್ಲಿ ಡನ್ ಮಾಡಿ ಹುಡುಗರನ್ನು ಆಚೆಗೆ ಪಾಸ್ ಮಾಡಿ ಜನರನ್ನು, ಆನಂತರ ಬೇಕಾದ್ರೂ ಪಾಸ್ ಮಾಡಿ. ಈ ಕಡೆ ನೀವು ಬ್ರಿಡ್ಜ್ ರಿಪೇರಿ ಅದಕ್ಕೇನು ಪೈಪೋ ಜಾಕೋ ಏನೋ ನೀವು ಕೆಲಸ ನಡೀಲಿ, ತತ್ಕ್ಷಣ ನಾಳಿಕೆ ನೀವು ದಯವಿಟ್ಟು ನೀವು ಖಾಲಿ ಬಸ್ಸವರು ಪಾಸ್ ಮಾಡಿ. ಒಂದು ಬಸ್ನಷ್ಟು ಉದ್ದ ಬ್ರಿಡ್ಜನ್ನು ಓಕೆ ಮಾಡೋಕೆ ಆಗೋದಿಲ್ಲ ಅಂತಂದರೆ 11,000 ಜನಕ್ಕೆ 2 ಗ್ರಾಮ ಪಂಚಾಯತ್ ಜನಕ್ಕೆ ತೊಂದರೆ ಆಗ್ತದಂದರೆ ಇದು ನಾಚಿಕೆಗೇಡು ವಿಚಾರ ಅಲ್ರಿ ಸರು. ಯಲ್ಲಾಪುರ ತಾಲೂಕಿನಾದ್ಯಂತ ಕಳೆದ ಕೆಲವು ದಿನದಿಂದ ಅತ್ಯುತ್ತಮ ಮಳೆಯಾಗುತ್ತಿದ್ದು ಕೆರೆ ಕಟ್ಟೆಗಳೆಲ್ಲ ತುಂಬಿ ಕೋಡಿ ಬಿದ್ದಿದೆ. ಇದು ಸಂತಸದೊಂದಿಗೆ ಸಂಕಟವನ್ನು ತಂದೊಡ್ಡುತ್ತಿದೆ. ಯಲ್ಲಾಪುರ ಪಟ್ಟಣದ ಜೋಡುಕೆರೆ ಅತ್ಯಂತ ಸುಂದರ ಮತ್ತು ಜನಸಂಚಾರ ಹೆಚ್ಚಾಗಿರುವ ಕೆರೆ ಎನಿಸಿಕೊಂಡಿದೆ. ಕಳೆದ 3 ದಿನದಿಂದ ಕೆರೆ ಸಂಪೂರ್ಣ ತುಂಬಿ ಕೋಡಿ ಹರಿಯುತ್ತಿದೆ. 2 ಕೆರೆಗಳ ನಡುವೆ ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡ ರಸ್ತೆ ಇದ್ದು ನಿತ್ಯ ಸಾವಿರಾರು ಮಂದಿ ಸಂಚರಿಸುತ್ತಾರೆ. ಕಾರಣ ಇದು ಸರ್ಕಾರಿ ಆಸ್ಪತ್ರೆ, ಲೋಕೋಪಯೋಗಿ ಇಲಾಖೆ, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಉಪವಿಭಾಗ, ಹೆಬ್ಬಾರ್ ನಗರ, ಮಂಜುನಾಥ್ ನಗರ, ಪ್ರವಾಸಿ ಮಂದಿರ, ಸಿದ್ದಿ ಬುಡಕಟ್ಟು ಸಮುದಾಯದ ಮಳಿಗೆ, ನೀರಾವರಿ ಇಲಾಖೆ ಇನ್ನಿತರ ಕಡೆಗಳಿಗೆ ಹೆಚ್ಚು ಜನರ ಸಂಚಾರವಿದೆ. ಬಹಳ ಪ್ರಮುಖವಾಗಿ ಇದೇ ಕೆರೆಯ ದಡದ ಮೇಲೆ ಹೋಲಿ ರೋಜರಿ ಚರ್ಚ್ ಒಡೆತನದ ಪ್ರೇಮದ ನಕ್ಷತ್ರ ಹೆಣ್ಣು ಮಕ್ಕಳ ವಿದ್ಯಾರ್ಥಿಯ ನಿಲಯವಿದ್ದು 1ನೇ ತರಗತಿಯ ಮಕ್ಕಳಿಂದ ಹಿಡಿದು ಎಸ್ಎಸ್ಎಲ್ಸಿವರೆಗಿನ ವಿದ್ಯಾರ್ಥಿನಿಯರು ಹೆದ್ದಾರಿ ಪಕ್ಕದಲ್ಲೇ ಇರುವ ಮದರ್ ತೆರೆಸಾ ಮತ್ತು ರೋಜರಿ ಪ್ರೌಢಶಾಲೆಗಳಿಗೆ ತೆರಳುತ್ತಾರೆ. ಇಷ್ಟೊಂದು ತುಂಬಿರುವ ಕೆರೆಗೆ ತಡೆಗೋಡೆ ಅಥವಾ ಫೆನ್ಸಿಂಗ್ ಇಲ್ಲದಾಗಿದೆ. ಕೆರೆಯ ದಡದಲ್ಲಿ ಮಕ್ಕಳು ಗುಂಪು ಗುಂಪಾಗಿ ಸಾಗುವ ವೇಳೆ ತಮಾಷೆಯಲ್ಲಿ ನೂಕಾಡಿಕೊಂಡ್ರೆ ಸಮೀಪದ ಕೆರೆಗೆ ಬೀಳುವ ಅಪಾಯವಿದೆ. ಸಂಬಂಧಿಸಿದ ಇಲಾಖೆ ತಕ್ಷಣ ತಾತ್ಕಾಲಿಕ ಬೇಲಿಯನ್ನಾದರೂ ನಿರ್ಮಿಸಿ ಆಗಬಹುದಾದ ಅನಾಹುತ ತಪ್ಪಿಸಬಹುದಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಅಂಕೋಲಾ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ನಾಮಧಾರಿ ಸಮಾಜದ 6 ಜನ ಮೃತಪಟ್ಟಿದ್ದು ಜಗನ್ನಾಥ್ ನಾಯ್ಕ್, ಲೋಕೇಶ್ ನಾಯ್ಕ್, ಕೇರಳದ ಅರ್ಜುನ್ ಶವ ಸಿಕ್ಕಿಲ್ಲ. ನಿಧಾನಗತಿಯಲ್ಲಿ ಶವ ಶೋಧ ಕಾರ್ಯ ನಡೆಸುತ್ತಿರುವ ಜಿಲ್ಲಾಡಳಿತದ ವೈಫಲ್ಯವೇ ಇದಕ್ಕೆ ನೇರ ಕಾರಣ ಎಂದು ಪ್ರಣವಾನಂದ ಸ್ವಾಮೀಜಿ ಆರೋಪಿಸಿದರು. ಅದರ ಜೊತೆ ಕೆಲಸ ಎಲ್ಲ ಸಂಪೂರ್ಣ ಆಗಲಿಲ್ಲ, ಸರ್ವಿಸ್ ರೋಡ್ ಇಲ್ಲ. ಟೋಲ್ ಗೇಟ್ ಅನ್ನೇ ಪಾಸ್ ಮಾಡಿದ್ರಿ. ಟೋಲ್ ಗೇಟ್ ಕಳೆದ 1.5-2 ವರ್ಷವಾಗಿದೆ. ಟೋಲ್ ಗೇಟ್ ಅನ್ನ ಇವತ್ತು ನಾನು ಕೂಡ ಟೋಲ್ ಅನ್ನ ಕೊಟ್ಟು ಬಂದಿದ್ದೀನಿ ಬೇಕು ಅಂತ ಕೇಳಿಕೊಂಡು, ಯಾಕೆ ನಾಳೆ ಕೇಸ್ಗೆ ಅನುಕೂಲ ಆಗುತ್ತೆ. ಹಾಗೆ ಟೋಲ್ ಗೇಟ್ ಅಲ್ಲಿ ಸರ್ಕಾರದ ಪಾಲೆಷ್ಟು, ಸರ್ಕಾರಕ್ಕೆ ಕೊಡತಕ್ಕಂಥ %% ಎಷ್ಟು, ನಿಮ್ಮ ಒಳ ಒಪ್ಪಂದ ಏನು? ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡು ಮಾತನಾಡುತ್ತಿದ್ದ ರಾಷ್ಟ್ರೀಯ ಆರ್ಯ ಈಡಿಗ ಮಹಾಮಂಡಳಿ ಹಾಗೂ ನಾರಾಯಣಗುರು ಶಕ್ತಿಪೀಠದ ರಾಜ್ಯಾಧ್ಯಕ್ಷರೂ ಆಗಿರುವ ಪ್ರಣವಾನಂದ ಸ್ವಾಮೀಜಿ, ಅಂಕೋಲಾದ ಶಿರೂರು ದುರಂತ ಸಂಭವಿಸಿ ವಾರ ಕಳೆದ್ರೂ ಮೃತಪಟ್ಟವರ ಶವ ಸಿಕ್ತಿಲ್ಲ. ಕೇರಳ ಸರ್ಕಾರ ಒಬ್ಬನಿಗಾಗಿ ಇಲ್ಲಿ ಬಂದಿದ್ದು, ಆದರೆ ನಮ್ಮ ಸರ್ಕಾರ ಮಾತ್ರ ಜನರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಮೃತರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸದ ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಕೊನೆ ಪಕ್ಷ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಲು ಭೇಟಿ ನೀಡದಿರುವುದು ಖಂಡನೀಯ. ಕೋಮುಗಲಭೆಯಲ್ಲಿ ಮೃತಪಟ್ಟವರಿಗೆ 20-30 ಲಕ್ಷ ರೂಪಾಯಿ ಪರಿಹಾರ ನೀಡ್ತಾರೆ. ಆದರೆ ಸರ್ಕಾರದ ನಿರ್ಲಕ್ಷ್ಯ ಕಾಮಗಾರಿಯಿಂದ ಮಡಿದವರಿಗೆ ಮಾತ್ರ ಕಡಿಮೆ ಪರಿಹಾರವೇ? ಕಲ್ಲುಗಳನ್ನು ಬೇರೆ ರಾಜ್ಯಕ್ಕೆ ರೈಲ್ವೆ ಮೂಲಕ ಸಾಗಿಸುವ IRB ಕಂಪನಿಯನ್ನ ಬ್ಲ್ಯಾಕ್ ಲಿಸ್ಟ್ಗೆ ಸೇರ್ಪಡಿಸಬೇಕು. ಇದಕ್ಕೆಲ್ಲ ಕಾರಣವಾದ ಜಿಲ್ಲಾಡಳಿತದ ಬೇಜವಾಬ್ದಾರಿತನವನ್ನ ನ್ಯಾಯಾಲಯದ ಗಮನಕ್ಕೆ ತರಲಾಗುವುದು ಎಂದರು. ರಸ್ತೆ ಪೂರ್ಣಗೊಳಿಸುವ ಮುನ್ನ ಟೋಲ್ ಸಂಗ್ರಹಿಸುವ ಕಂಪನಿ ಮತ್ತು ಸರ್ಕಾರದ ನಡುವೆ ಒಳ ಒಪ್ಪಂದವಾಗಿದೆ. ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ IRB ಅಧಿಕಾರಿಗಳ ವಿರುದ್ಧ FIR ದಾಖಲಿಸಲಾಗಿದ್ದು, ಅವರಿಂದ ಕಮಿಷನ್ ಪಡೆದ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. 1 ವಾರದಲ್ಲಿ ಕ್ರಮವಾಗದಿದ್ದಲ್ಲಿ ಜುಲೈ 28 ಭಾನುವಾರದಂದು ಅಂಕೋಲಾದಲ್ಲಿ ನಾಮಧಾರಿ ಸಮಾಜದ ಬೃಹತ್ ಸಭೆ ನಡೆಸಿ ಹೋರಾಟಕ್ಕೆ ಕೈಜೋಡಿಸುವ ಎಲ್ಲಾ ಸಮಾಜದವರೊಂದಿಗೆ ಸೇರಿ ಟೋಲ್ ಮುಚ್ಚಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಶಿರೂರು ದುರಂತದಲ್ಲಿ ಮಡಿದ ಕುಟುಂಬದ ಒಬ್ಬರಿಗೆ ಹೆದ್ದಾರಿ ಪ್ರಾಧಿಕಾರ ಉದ್ಯೋಗ ನೀಡಬೇಕು. ನಾರಾಯಣ್ ಗುರುಪೀಠ,
ಮೃತಪಟ್ಟ ಕುಟುಂಬದ ಜೊತೆಗಿರಲಿದ್ದು ಕೇರಳದ ನಾಮಧಾರಿ ಸಮಾಜದ ಅರ್ಜುನ್ ಮನೆಗೆ ಭೇಟಿ ಕೂಡ ನೀಡಲಿದ್ದೇವೆ. ಮೃತ ಜಗನ್ನಾಥನ ಹೆಣ್ಣು ಮಕ್ಕಳ ಮದುವೆ ಜವಾಬ್ದಾರಿ ಪೀಠ ಹೊರುತ್ತದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಸವಗುಂಡೆ ಕಂಬಾರ ಸ್ವಾಮೀಜಿ ಚಿತ್ರದುರ್ಗ, ರಾಷ್ಟ್ರೀಯ ಆರ್ಯ ಈಡಿಗ ಮಹಾಮಂಡಳಿ ಜಿಲ್ಲಾಧ್ಯಕ್ಷ ದೇವರಾಜ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್, ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ನಾಯ್ಕ್, ದಾಮೋದರ್ ನಾಯ್ಕ್, ಹರೀಶ್, ಚೇತನ್, ಶ್ರೀಪಾದ್, ರಾಘವೇಂದ್ರ, ಶ್ರೀನಿವಾಸ ಇದ್ದರು. ನಾನು ನಿನ್ನೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ನಾನು ಒಂದು ವಾರವನ್ನ ಕಾಯ್ತೇನೆ. ಒಂದು ವಾರದೊಳಗಡೆ ಅವರ FIR ಮಾಡುವುದಿಲ್ಲ, ಅವರ ಅರೆಸ್ಟ್ ಮಾಡಲಿಲ್ಲ, ಬಂಧನೆ ಮಾಡಲಿಲ್ಲ ಅಂತಂದ್ರೆ ಪ್ರೈವೇಟ್ ಕಂಪ್ಲೇಂಟ್ PCR ಅನ್ನು ಹಾಕಿಬಿಟ್ಟು ಅದು ಹೈಕೋರ್ಟ್ ಹಾಕ್ಬೇಕಾ, ಡಿಸ್ಟ್ರಿಕ್ಟ್ ಕೋರ್ಟ್ ಹಾಕ್ಬೇಕಾ, ಸುಪ್ರೀಂ ಕೋರ್ಟ್ ಹಾಕ್ಬೇಕು ಅನ್ನೋ ಕಾನೂನಿನ ನಡೀತಾ ಚರ್ಚೆ ನಡೀತಾ ಇದೆ. ಅವರ ಬಂಧಿಸಿ ಒಳಗೆ ಹಾಕುವವರೆಗೂ ಕೂಡ ಹೋರಾಟ ನಡೆಯೋದಿಲ್ಲ, ಬಿಡೋದಿಲ್ಲ. ಮತ್ತೆ ಇವತ್ತು ಶಿರೂರು ಗುಡ್ಡ ಕುಸಿದಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಗುಡ್ಡಗಳಿಗೆ ಇದೇ ತಿಂಗಳ 28ನೇ ತಾರೀಕು ಭಾನುವಾರ ದಿನ ಬೃಹತ್ ಸಭೆಯನ್ನು ನಾನು ಅಂಕೋಲಾ ನಾಮಧಾರಿ ಭವನದಲ್ಲಿ ನಾನು ಕರೆದಿದ್ದೇನೆ. ನಾರಾಯಣಗುರು ಶಕ್ತಿಪೀಠದ ನೇತೃತ್ವದಲ್ಲಿ ನಾಮಧಾರಿ ಸಮಾಜ ಹಾಗೂ ಇದರ ಜೊತೆ ಕೈಜೋಡಿಸುವ ಎಲ್ಲಾ ಸಮುದಾಯದ ಮುಖಂಡರುಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಯಾರ್ಯಾರಿದ್ದಾರೆ ಹೋರಾಟಕ್ಕೆ ಕೈಜೋಡಿಸುವವರು ಎಲ್ಲರನ್ನೇ ಸೇರಿಸಿಕೊಂಡು ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಅದು ಕಾನೂನಾತ್ಮಕವಾದ ಹೋರಾಟವನ್ನು ಮುಂದುವರಿಸ್ತೇವೆ. ಮಾಹಿತಿ ಹಕ್ಕು ನಿನ್ನೆಯನ್ನೇ ಹಾಕಿದ್ದೀರಿ. ಬೆಂಗಳೂರಲ್ಲಿ NHC ಅಥಾರಿಟಿಯಲ್ಲಿ ಮಾಹಿತಿ ಹಕ್ಕನ್ನೇ ಹಾಕಿದ್ದೀರಿ. ಈ ಕಾಮಗಾರಿಯ ಪ್ಲಾನು ಮತ್ತು ಎಸ್ಟಿಮೇಟ್ ಕೂಡಲೇ ನನಗೆ ಒದಗಿಸಬೇಕು ಅಂತ ಹೇಳಿಕೊಂಡು ಕೂಡಲೇ ನಿನ್ನೆಯಿಂದ ಬ್ಯಾಂಗ್ಳೂರಲ್ಲಿ ಮಾಹಿತಿ ಹಕ್ಕನ್ನ ಹಾಕಿದೆ. ಯಾಕಂದ್ರೆ ನೇರ ಕೇಂದ್ರದಲ್ಲಿ ಯಾರು ಕೊಡುವರಲ್ಲ. ಈ ದೇಶ ಲೂಟಿ ಹೊಡೆಯುವ ಈ ಕಂಪನಿ ಹಿಂದೆ ಇರೋರು ಯಾರು? ಅವರ ವೆಬ್ಸೈಟ್ ಅಲ್ಲಿ ಇರ್ತಕ್ಕಂಥ ಅಡ್ರೆಸ್ ಆಫೀಸ್ ಎಲ್ಲ ಸೇರಿ ಕೊಟ್ಟಿದ್ದೀವಿ. ಇದು ಸಂಪೂರ್ಣ ತನಿಖೆ ಆಗಬೇಕು ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ಒತ್ತಾಯ ಮಾಡುತ್ತೇನೆ. ಅಷ್ಟೇ ಅಲ್ಲ, 28ನೇ ತಾರೀಕಿಗೆ ಸೇರುವ ಆ ಪ್ರತಿಭಟನಾ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳುತ್ತೇವೆ. ಎಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಬೇಕು, DC ಆಫೀಸ್ ಅನ್ನು ಮುತ್ತಿಗೆ ಮಾಡಬೇಕಾ, ರಾಜ್ಯದ ಅಷ್ಟೇ ಅಲ್ಲ ದಕ್ಷಿಣ ಭಾರತದ NHA ಕಚೇರಿಗಳು ಕೇರಳದಿಂದ ಹಿಡಿದು ಎಲ್ಲ ಕಡೆ ಕೂಡ ಬಂದ್ ಮಾಡಿಸಬೇಕು. ಮತ್ತೆ IBR ಆ ಕಂಪನಿಯ ಕಚೇರಿಗಳು ಕೂಡ ನಾವು ನುಗ್ಗಬೇಕು ಅಂತಕ್ಕಂಥದ್ದು ಕೂಡ ಈ ರೀತಿಯಲ್ಲಿ ಜನಗಳನ್ನೇ ಕೊಲೆ ಮಾಡುವ ಇದು ನಾವು ಕಂಪನಿಯನ್ನ ದೇಶದಲ್ಲಿ ಇರಬಾರದು. ಅಷ್ಟೇ ಅಲ್ಲ, NHA ಸರ್ಕಾರಿ ಆಫೀಸರ್ಸ್ಗಳು ಯಾರಿದ್ದಾರೋ ಅವರ ಮೇಲೆ ಕೂಡ ತನಿಖೆ ಆಗಬೇಕು, ಅವರ ಮೇಲೆ ಕೂಡ ಕೇಸುಗಳು ಹಾಕಬೇಕು. ಭಾರೀ ಗಾಳಿ ಮಳೆಗೆ ಕುಮಟಾ ಚಂದಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊದ್ಕೆ ಗ್ರಾಮದ ನಿವಾಸಿ ಪುರಂದರ್ ಗೋವಿಂದ್ ನಾಯ್ಕ್ ವಾಸ್ತವ್ಯದ ಮನೆ ಮೇಲೆ ವಿದ್ಯುತ್ ಕಂಬ ಹಾಗೂ ಅಡಿಕೆ ಮರ ಬಿದ್ದ ಪರಿಣಾಮ ಮನೆಗೆ ತೀವ್ರ ಹಾನಿ ಸಂಭವಿಸಿದೆ. ಬುಧವಾರ ತಡರಾತ್ರಿ ಸುರಿದ ಗಾಳಿ ಮಳೆಗೆ ಈ ಅನಾಹುತ ಸಂಭವಿಸಿದೆ. ವಿದ್ಯುತ್ ಕಂಬ ಹಾಗೂ ಅಡಿಕೆ ಮರ ವೇಗದಲ್ಲಿ ಬಿದ್ದಿದ್ದರಿಂದ ಮನೆಯ ಒಂದು ಭಾಗ ಸಂಪೂರ್ಣ ಹಾನಿಯಾಗಿದೆ. ನೂರಾರು ಹೆಂಚುಗಳು, ಕಟ್ಟಿಗೆ ಸಾಮಗ್ರಿ, ನೆಲ ಹಾನಿಯಾಗಿದೆ. ಘಟನೆ ಸಂಭವಿಸುತ್ತಿದ್ದಂತೆ ಗಾಬರಿಗೊಂಡ ಮನೆಯವರು ಮನೆ ಬಿಟ್ಟು ಓಡಿಹೋಗಿ ಜೀವ ತಪ್ಪಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಯಲ್ಲಿ 50,000ಕ್ಕೂ ಅಧಿಕ ಹಾನಿ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಹನೇಹಳ್ಳಿ ಗ್ರಾಮದ ಲಕ್ಷ್ಮೀ ಅನಂತಗೌಡ ಅವರ ವಾಸ್ತವ್ಯದ ಮನೆಯ ಮೇಲ್ಛಾವಣಿ ಮೇಲೆ ತೆಂಗಿನ ಮರ ಮುರಿದು ಬಿದ್ದು ಭಾಗಶಃ ಹಾನಿ ಸಂಭವಿಸಿದೆ. ಗಾಳಿ ಮಳೆಯಿಂದಾಗಿ ಬೆಟ್ಕೊಳಿಯ ಭಾಸ್ಕರ್ ಹನುಮಂತ್ ಪಟಗಾರ್ ಮನೆಯ ಮೇಲೆ ಸಾಗುವಾನಿ ಮರ ಮುರಿದು ಬಿದ್ದು ಅಂದಾಜು 30,000 ರೂಪಾಯಿ ಹಾನಿಯಾದ ಬಗ್ಗೆ ವರದಿಯಾಗಿದೆ. ಗೋಕರ್ಣದಲ್ಲಿ ಹಲವು ಕಡೆ ಬೀಳುವ ಹಂತದಲ್ಲಿ ಮರಗಳಿದ್ದು ಇದನ್ನ ತೆರವುಗೊಳಿಸದೆ ಬಿಟ್ಟಿದ್ದು ಪ್ರಸ್ತುತ ಬೀಸುತ್ತಿರುವ ಭಾರೀ ಗಾಳಿಯಿಂದ ಉರುಳಿ ಬಿದ್ದರೆ ಭಾರೀ ಅನಾಹುತವೇ ಸೃಷ್ಟಿಸಲಿದೆ. ಚಿನ್ನದಕೇರಿಯಲ್ಲಿ ವಿದ್ಯುತ್ ಲೈನ್ ಪಕ್ಕದಲ್ಲಿ ಒಂದು ಕಡೆ ವಾರೆಯಾಗಿ ನಿಂತಿರುವ ಮರವನ್ನ ತೆಗೆಯುವಂತೆ ಸ್ಥಳೀಯ ನಿವಾಸಿ ಮೋಹನ್ ಪೈ ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದ್ರು. ನಂತರ ವಾರ್ಡ್ ಸದಸ್ಯರು, ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ನಂತರ ಪಂಚಾಯತ್ದಿಂದ ತೆಗೆಯಲು ಹಣವಿಲ್ಲ ಎಂದು ವಾಪಸ್ ತೆರಳಿದ್ದಾರೆ. ಕೆಲವು ದಿನಗಳ ಹಿಂದೆ ಮರದ ಬೃಹತ್ ಟೊಂಗೆ ಹತ್ತಿರದಲ್ಲಿರುವ ಮನೆ ಮೇಲೆ ಬಿದ್ದು ಚಾವಣಿ ಹಾಗೂ ಮನೆಗೆ ಸಂಪರ್ಕ ಕಲ್ಪಿಸುವ ವಿದ್ಯುತ್ ತಂತಿ ಮೇಲೆ ಬಿದ್ದು ಹಾನಿಯಾಗಿದೆ. ಈಗಲೂ ಮತ್ತೆ ಬುಡ ಸಮೇತ ಬೀಳುವ ಹಂತವಿದೆ. ಮೇಲಿನಕೇರಿ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿ ಬಳಿಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಮರದ ಬುಡಕ್ಕೆ ಬೆಂಕಿ ಹಾಕಿ ಅರೆ ಸುಡಲಾಗಿದ್ದು ಬೀಳುವ ಸ್ಥಿತಿಯಲ್ಲಿದೆ. ಇದರ ಕೆಳಗೆ ಮುಖ್ಯ ವಿದ್ಯುತ್ ಲೈನ್ ಹಾದು ಹೋಗಿದ್ದು ನಿತ್ಯ ನೂರಾರು ವಾಹನ, ಪಾದಾಚಾರಿಗಳು ಸಂಚರಿಸುವ ಈ ಮಾರ್ಗದಲ್ಲಿ ಮರ ಬಿದ್ರೆ ಸಾವು ನೋವೇ ಸಂಭವಿಸುವ ಆತಂಕವಿದೆ. ಇತ್ತೀಚೆಗೆ ಗುಡ್ಡ ಕುಸಿತವಾದ ತಾರಮಕ್ಕಿ ಶಾಲೆಯ ಹತ್ತಿರ ಧರೆಯ ಮೇಲೆ ದೊಡ್ಡ ಮರ ಬೀಳುವ ಸ್ಥಿತಿಯಲ್ಲಿ ನಿಂತಿದ್ದು
ಯಾವುದೇ ಕ್ಷಣದಲ್ಲಿ ಧರಾಶಾಯಿಯಾಗಲಿದೆ. ಇಲ್ಲಿಯೂ ಸಹ ಶಾಲಾ ವಿದ್ಯಾರ್ಥಿಗಳು, ವಾಹನಗಳು ಎಡಬಿಡದೆ ಸಂಚರಿಸುವ ಸ್ಥಳವಾಗಿದ್ದು ಅವಘಡವಾಗುವ ಭೀತಿ ಇದೆ. ಓಂ ಕಡಲ ತೀರಕ್ಕೆ ಸಾಗುವ ಮಾರ್ಗದ ವೈತರಣಿಗೆ ತೆರಳುವ ಕ್ರಾಸ್ನ ಹತ್ತಿರ ಮರ ಒಂದು ಕಡೆ ವಾಲಿದ್ದು ಗಾಳಿಗೆ ಬೀಳುವ ಸಂಭವವಿದೆ. ಗ್ರಾಮೀಣ ಪ್ರದೇಶವಾದ ಹನೇಹಳ್ಳಿ, ಬಂಕಿಕೊಡ್ಲ, ನಾಡುಮಾಸ್ಕೇರಿ, ತದಡಿ, ತೊರ್ಕೆ ಭಾಗದಲ್ಲಿ ವಿವಿಧೆಡೆ ಇದೇ ರೀತಿ ಬೀಳುವ ಅಪಾಯದಲ್ಲಿರುವ ಮರಗಳಿದ್ದು ಇವುಗಳನ್ನು ತೆರವುಗೊಳಿಸಿ ಜನರಿಗೆ ಸುರಕ್ಷಿತ ಸಂಚಾರ ಹಾಗೂ ಆಗುವ ಅವಘಡಗಳನ್ನು ತಪ್ಪಿಸಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಸೃಷ್ಟಿ ನ್ಯೂ ಲುಕ್, ಹೊಸ ನೋಟ, ಹೊಸ ವಿನ್ಯಾಸ. ನಾರಿಯರ ಸೊಬಗಿಗೆ ಅಂದದ ಸ್ಪರ್ಶ ನೀಡುವ ವಸ್ತ್ರ ವಿನ್ಯಾಸದ ಮಳಿಗೆ. ಮಹಿಳೆಯರ ಕನಸಿನ ವಸ್ತ್ರ ವಿನ್ಯಾಸ ಮತ್ತು ಟೈಲರಿಂಗ್, ಆರಿ ಎಂಬ್ರಾಯ್ಡರಿ, ಸ್ಟೋನ್ ವರ್ಕ್ಸ್, ಕುರ್ತಿ ಎಂಬ್ರಾಯ್ಡರಿ, ಸಾರಿ ಲೋಗೋಸ್, ಕುಚ್ಚು ಸಹ ನಮ್ಮಲ್ಲಿ ಸಿದ್ಧಪಡಿಸುತ್ತೇವೆ. ಒಮ್ಮೆ ಭೇಟಿ ನೀಡಿ. ಕಾರವಾರದ ಹೆಮ್ಮೆ ಸೃಷ್ಟಿ ನ್ಯೂ ಲುಕ್. ಶಾಪ್ ನಂಬರ್ 1, ಸೇಂಟ್ ಜೋಸೆಫ್ ಸ್ಕೂಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಕಾಜುಬಾಗ್, ಕಾರವಾರ. ಮೊಬೈಲ್ ಸಂಖ್ಯೆ 7022101363, 9110415768.